ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನದಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಯಾವುದೋ ಕಾರಣದಿಂದ ಸ್ಟಾರ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನ್ ಮಾಡೋದು, ಸ್ಟಾರ್ಟ್ ಮಾಡಿದ ದಿನನೇ ವಾಯ್ಸ್ ಸ್ವಲ್ಪ ಹಾಳಾಗಿದೆ, ಕೆಮ್ಮಿರೋ ಕಾರಣ. ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಹೇಗೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡಿದೀರಾ, ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಏನ್ ಮಾಡೋದಂತ ಮುಂದೆ ನೋಡೋಣ. ಇವತ್ತು ನಾನು ಐಫೋನ್ ತಗೋತಿರೋ ಕಣ್ಣ ವ್ಲಾಗ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಮುಂದೆ ವ್ಲಾಗಲ್ಲಿ ಏನೇನಾಗುತ್ತೆ ಇವತ್ತು ಅಂತ ನೀವೇ ನೋಡಿ. ಹಾಗೆ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಟ್ಟು, ನನ್ಗೇನು ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಇವತ್ತೇ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಾನು ರೆಡಿಯಾಗಿ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಅವಳು ಕೂಡ ರೆಡಿಯಾಗಿರಲ್ಲ. ಅವಳನ್ನ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಅವಳನ್ನ ಕರ್ಕೊಂಡು ಅವ್ರ ಮನೆಯಿಂದ ಮೈಸೂರಿಗೆ ಹೋಗ್ಬೇಕು. ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ನ ಕರ್ಕೊಂಡು ಐಫೋನ್ ತೊಗೊಳೋದಕ್ಕೆ ಮೈಸೂರಿಗೆ ಹೋಗ್ತಿದ್ದೀನಿ. ನಡೀರಿ ಗೈಸ್, ಮೈಸೂರಲ್ಲಿ ಸಿಗ್ತೀನಿ. ಫೈನಲಿ ಮೈಸೂರಿಗೆ ರೀಚ್ ಆಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ರಿಲಯನ್ಸ್ ಒಳಗಡೆ ನಡ್ಕೊಂಡು ಹೋಗ್ತಿದ್ದೀವಿ. ನಾನು ಇದು ಸೆಕೆಂಡ್ ಟೈಮು ತುಂಬ ಕಾಸ್ಟ್ಲಿಯಸ್ ಫೋನ್ನ ತೊಗೋತಿರೋದು. ಫಸ್ಟ್ ಟೈಮು OnePlus ತೊಗೊಂಡಿದ್ದೆ 70,000 ಖರ್ಚು ಮಾಡಿ. ಇವಾಗ ಐಫೋನ್ ತೊಗೋತಿದ್ದೀನಿ. ಅದಕ್ಕೂ ಎಷ್ಟಾಗುತ್ತೆ ಅಮೌಂಟು, ಏನೇನು ಡಿಸ್ಕೌಂಟ್ ಮಾಡಿಕೊಡ್ತಾರೆ ಎಲ್ಲದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಮೊಬೈಲ್ ತೊಗೊಳೋದಕ್ಕೆ ಹೋಗ್ತಿದ್ದೀನಿ. ಐಫೋನ್ 13 ಇದೆ, 14 ಕೂಡ ಇದೆ. 6 ಬಂದು ಮೊಬೈಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮೊಬೈಲ್ ಇನ್ನೂ ಬಂದಿರಲಿಲ್ಲ ಅಂತ ಪೌಚ್ ನೋಡ್ತಿದ್ದೀನಿ. ವೈಟ್ ಕಲರು ಎಲ್ಲ ಪಕ್ಕಕ್ಕೆ ನೋಡಿ ಯಾವುದೈತೆ. ಇದು ಚೆನ್ನಾಗಿಲ್ಲ, ನನಗೆ ಯಾವುದು ಪೌಚ್ ಅಷ್ಟು ಇಷ್ಟನೂ ಆಗಲಿಲ್ಲ. ಯಾಕೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತೆ. ಐಫೋನ್ಗಿಂತ ಲ್ಯಾಪ್ಟಾಪ್ಸೇ ಕಮ್ಮಿ ಪ್ರೈಸಲ್ಲಿ ಸಿಗ್ತಿತ್ತು. ನಾನು ತಗೋತಿರೋ ಐಫೋನ್ ದುಡ್ಡಲ್ಲಿ 2 ಲ್ಯಾಪ್ಟಾಪ್ ತೊಗೋಬೋದಾಗಿತ್ತು. ಎರಡು ಲ್ಯಾಪ್ಟಾಪ್ ತೊಗೊಂಡಿದ್ರು ಇನ್ನೂ ಸ್ವಲ್ಪ ಅಮೌಂಟ್ ಮುಗ್ತಿತ್ತು. ಅಷ್ಟೆಲ್ಲ ಲ್ಯಾಪ್ಟಾಪ್ಸ್ ಮುಂದೆ ಇಲ್ಲೊಂದು ಚಿಕ್ಕ ಲ್ಯಾಪ್ಟಾಪ್ ನೋಡಿದೆ, ಜಿಯೋದು. ಎಷ್ಟು ಚೆನ್ನಾಗೈತೆ, ಪುಟ್ಟ ಆಣಿಕೆ. ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ ಯೂಸ್ ಮಾಡೋದಕ್ಕೆ. ಇದು ಪ್ರೈಸು 34,000. ಇದ್ರ ಪ್ರೈಸ್ ಇದೋ ಏನೋ ಕರೆಕ್ಟಾಗಿ ಗೊತ್ತಿಲ್ಲ. ನನ್ನ ಫ್ರೆಂಡ್ಗೆ ಬೇಜಾರಾಗ್ತಿತ್ತು ಅಂತ ಅಲ್ಲಿದ್ದಿದ್ದು ಲ್ಯಾಪ್ಟಾಪ್ಸ್ ಎಲ್ಲ ವರ್ಕ್ ಮಾಡಿ ನೋಡ್ತಿದ್ಲು ಏನೈತೆ ಅಂತ. ಇಲ್ಲಿ ಐಫೋನಿಗೆ ಎಷ್ಟೆಷ್ಟು ಆಗುತ್ತೆ ಅಂತ ಅಲ್ಲೆಲ್ಲ ಲೆಕ್ಕ ಹಾಕ್ತೆ. ಇಲ್ಲಿ ಬಂದು ಲೆಕ್ಕ ಹಾಕ್ತವಳೆ. ಅಲ್ಲೆಲ್ಲ ಲೆಕ್ಕ ಹಾಕೋಳೆ, ಹಂಗೂ ಇಲ್ಲೊಂದು ಸಲ ಬಂದು ಲೆಕ್ಕ ಹಾಕ್ತವಳೆ. ಹಂಗೆ ಎಷ್ಟು ಲೆಕ್ಕ ಹಾಕಿ ಇವಳು ನನಗೆ ಸಾಲ ಕೊಟ್ಬಿಟ್ಟವಳೆ, ಅದನ್ನ ವಾಪಸ್ ಕೊಡಲೇಬೇಕು. ಅದಕ್ಕೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅಂತ ಇಲ್ಲಿ ಲೆಕ್ಕ ಹಾಕ್ತವಳೆ. ನನ್ನ ಹತ್ರ ಎಷ್ಟಿತ್ತು, ನಿನಗೆ ಎಷ್ಟು ಕೊಟ್ಟಿದ್ದೀನಿ ಅದನ್ನೆಲ್ಲ ಇಲ್ಲೇ ಲೆಕ್ಕ ಹಾಕ್ತವಳೆ. ನನ್ನ ಹತ್ರ 1,00,000 ಇತ್ತು. ಅದ್ರ ಜೊತೆಗೆ ನನ್ನ ಫ್ರೆಂಡು ನನಗೆ 50,000 ಕೊಟ್ಟವಳೆ. 50 ಅಲ್ಲ 60 ಪ್ಲಸ್ಸು. ಐಫೋನ್ ತೊಗೊಳೋದಕ್ಕಿಂತ ಬಂದು ಇಲ್ಲ ಅಂದ್ರೆ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 ಅವರ್ ಆಯಿತು. ಅದೇ ಇನ್ನೂ ಬಂದಿಲ್ಲ. ಕಲರ್ ಚೇಂಜ್ ಆಗಿದೆ, ಏನೋ ಸ್ಟೋರೇಜ್ದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇವಾಗ ಇನ್ನೇನೋ 5 ನಿಮಿಷದಲ್ಲಿ ತರಿಸ್ತಿದ್ದಾರಂತೆ. ನಾನು ಅಲ್ಲಿ ಎಲ್ಲ ಸುಸ್ತಾಗಿ ಫೈನಲಿ ಇಲ್ಲಿ ಬಂದು ಕೂತಿದ್ದೀನಿ. ಅಮೌಂಟ್ನು ಲೆಕ್ಕ ಹಾಕಾಗೈತೆ. ಎಲ್ಲ ಇನ್ನೇನು ಕೊಡಬೇಕು, ಬಿಲ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇರಬೇಕು. ಆದರೆ ಇನ್ನೂ ಮೊಬೈಲ್ ಬಂದಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಫೈನಲಿ ಮೊಬೈಲ್ ಬಂದಿದೆಯಂತೆ, ಇಸ್ಕೋಬೇಕು ಅಂತ ನನ್ನ ಹತ್ರ ಇದ್ದಿದ್ದು ಅಮೌಂಟ್ ಎಲ್ಲ ಲೆಕ್ಕ ಹಾಕ್ಕೊಂಡು ತೊಗೊಂಡೋಗಿ ಬಿಲ್ ಕೌಂಟರಿಗೆ ಕೊಟ್ಟಿದ್ದಕ್ಕೆ ಅವ್ರು ಒಂದ್ಸಲ ಲೆಕ್ಕ ಹಾಕ್ಕೊಂಡ್ರು. ಲೆಕ್ಕ ಎಲ್ಲ ಹಾಕಿದ್ಮೇಲೆ ಅವ್ರದ್ದು ಏನೇನು ಪ್ರೊಸೀಜರ್ ಇದ್ದು ಎಲ್ಲನೂ ಮಾಡಿಕೊಂಡು ನನ್ನ ಕೈಗೆ ಐಫೋನ್ ಕೊಟ್ಟರು. ಫೈನಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಐಫೋನ್ನ ಅನ್ಬಾಕ್ಸ್ ಮಾಡ್ತಿರೋದು ಇದೆ ಫಸ್ಟ್ ಟೈಮ್, ಹಾಗೆ ಯೂಸ್ ಮಾಡ್ತಿರೋದು ಕೂಡ ಇದೆ ಫಸ್ಟ್ ಟೈಮ್. ಈ ಖುಷಿನ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ತೊಗೊಂಡು ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಮನೇಲಿ ಇಷ್ಟೊತ್ತನಕ ಕಾದ್ಮೇಲೆ ಮೊಬೈಲ್ ಬಂದಿದೆ. 2-3 ಅವರ್ ಕಾದು ಫೈನಲಿ ಮೊಬೈಲ್ ಬಂತು. ತೊಗೊಂಡು ಮನೆಗೆ ಹೋಗ್ತಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನನಗಂತಿದೆ ಫಸ್ಟ್ ಟೈಮ್ ಐಫೋನ್ ತೊಗೊಂಡಿದ್ದು, ಯೂಸ್ ಕೂಡ ಮಾಡಿಲ್ಲ, ಇವಾಗಲೇ ಯೂಸ್ ಮಾಡ್ತಿರೋದು. ಟೈಮ್ ನೋಡಿದ್ರೆ 8:30 ಆಗಿದೆ. ಅದಕ್ಕೆ ಬೇಗ ಗಾಡಿ ಎತ್ಕೊಂಡು ಮನೆಗೆ ಹೋಗ್ಬೇಕು. ಇಲ್ಲಾಂದರೆ ನಮ್ಮಮ್ಮ ಮನೆಗೆ ಹೋದ್ರೆ ಬಾಯಿ ಬಂದಂಗೆ ಕಲಿಯುತ್ತೆ. ಗಾಡಿ ಇಡ್ತೀನಿ. ನೆನ್ನೆ ಈಚೆ ಹೋಗಿದ ತಕ್ಷಣ ಗಾಡಿ ಇಟ್ಬಿಟ್ರು, ಅಲ್ಲಿ ದುಡ್ಡು ಬೇರೆ ಕಟ್ಟಿದ್ವಿ. ಅದಕ್ಕೆ ಊರು ಮುಂಚೆ ಇವಾಗ ಗಾಡಿ ತೆಗೆದ ತಕ್ಷಣ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಮೈಸೂರಿಂದ ಜಸ್ಟ್ ಇವಾಗ ತಾನೇ ಬಂದೆ ಗೈಸ್. ನಮ್ಮೂರಿಂದ ಮೈಸೂರಿಗೆ 1/2 ಕಿಲೋಮೀಟರ್ ಜರ್ನಿ ಇರೋದು. ನಾನಂತೂ ಇಷ್ಟೊತ್ತಲ್ಲಿ ಅಲ್ಲಿಂದ ಇಲ್ಲಿ ತನಕ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ.
ಅಲ್ಲಿ ಏನೂ ಹೇಳೋದಕ್ಕಾಗಲಿಲ್ಲ ಫೋನ್ ಬಗ್ಗೆ, ಯಾಕಂದರೆ ನನಗೆ ಅಷ್ಟಾಗಿ ವ್ಲಾಗ್ ಮಾಡ್ತಿದ್ದೆ ಫಸ್ಟ್ ಟೈಮು. ಮೊದಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ವಾಯ್ಸ್ ಕೊಡ್ತಿದ್ದೆ. ಆದರೆ ಇವಾಗ ಅಲ್ಲಿದ್ದು ಡೈರೆಕ್ಟ್ ಅಲ್ಲೇ ವಾಯ್ಸ್ ಕೊಡಬೇಕು, ನನಗೆ ಅಷ್ಟಾಗಿ ಏನೂ ಹೇಳೋಕ್ಕೆ ಬರಲಿಲ್ಲ, ಸೊ ಹಾಗಾಗಿ ಏನೂ ಹೇಳೋದಕ್ಕಾಗಲಿಲ್ಲ. ನಾನು ತಗೊಂಡಿರೋದು iPhone 16 Pro Max ಡೆಸರ್ಟ್ ಟೈಟಾನಿಯಮ್. ಇದೇ ಕಲರ್ ಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡಿ ತಗೊಂಡಿರೋದು. ಇದು ಬಂದು 512 GB. 1 TB ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ಅಷ್ಟೊಂದು ಕಾಸ್ಟ್ ಇಲ್ಲ, ಬೇಡ ಅಂತ ಜಸ್ಟ್ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಫುಲ್ ಕ್ಯಾಶ್ ಬಂದು 1,65,000. ರಿಲಯನ್ಸಲ್ಲಿ ಒಳ್ಳೆ ಆಫರಲ್ಲಿ ಡಿಸ್ಕೌಂಟ್ ಮಾಡಿ ನನಗೆ ಸ್ವಲ್ಪ ಕಮ್ಮಿ ಮಾಡಿ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಮೊಬೈಲ್ ಜೊತೆಗೆ ಗಿಫ್ಟ್ ಅಂತ ಏನೂ ಕೊಟ್ಟಿಲ್ಲ, ಕೊಟ್ಟಿರೋದು ಬಾಕ್ಸು, ಬಿಲ್ಲು, ಬಾಕ್ಸ್ ಒಳಗಡೆ ಒಂದು ಕೇಬಲ್ ಕೊಟ್ಟಿಲ್ಲ. ಇವಾಗ ತಾನೇ ಆ್ಯಪಲ್ ID, ಇಮೇಲ್ ID ಎಲ್ಲನೂ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ನಾನು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ಎಲ್ಲನೂ ಕ್ರಿಯೇಟ್ ಮಾಡಿ ರೆಡಿ ಮಾಡಿದ್ದೀವಿ. ಹಾಗೆಯೇ ಇದು ಮೊಬೈಲ್ ಜೊತೆ ಕೇಬಲ್ ಮಾತ್ರ ಕೊಟ್ಟಿರೋದು, ಅಡಾಪ್ಟರ್ ಕೊಟ್ಟಿಲ್ಲ, ಅಡಾಪ್ಟರ್ನ ತೊಗೋಬೇಕು. ಹಾಗೆಯೇ ಈ ಫೋನ್ ನಾನು ಫುಲ್ ಕ್ಯಾಶಲ್ಲಿ ತೊಗೊಳೋದಕ್ಕೆ ಕಾರಣ ಇದೆ. ಏನಂದರೆ ನನ್ನ ಹತ್ರ ಮೊದಲೇ ಸ್ವಲ್ಪ ಸೇವಿಂಗ್ಸ್ ಇತ್ತು, ಹಾಗೆ ನನ್ನ ಫ್ರೆಂಡ್ ಹತ್ರ ಸ್ವಲ್ಪ ಅಮೌಂಟ್ನ ಇಸ್ಕೊಂಡಿದ್ದೆ, ಹಾಗಾಗಿ ಫುಲ್ ಕ್ಯಾಶಲ್ಲಿ ತೊಗೊಂಡೆ. ನನಗೆ ಲೋನೆಲ್ಲ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ ಅಂತ ನಾನು ಫುಲ್ ಕ್ಯಾಶಲ್ಲಿ ತೊಗೊಂಡ್ರೆ, ನಾನೇನೋ ತೊಗೊಂಡು ಲೋನಲ್ಲಿ ತೊಗೊಳ್ಳಲ್ಲ, ಸೊ ಫುಲ್ ಕ್ಯಾಶಲ್ಲಿ ಇರಲಿ ಅಂತ ಫುಲ್ ಕ್ಯಾಶೆಲ್ಲ ತೊಗೊಂಡಿದ್ದು. ಹಾಗೆ ನಾನು ಇನ್ನೂ ಯೂಟ್ಯೂಬ್ಗೆ ಚಾನಲ್ಗೆ ಏನು ನೇಮ್ ಇಟ್ಟಿಲ್ಲ, ಯಾಕಂದರೆ ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ ಏನು ಇಡಬೇಕು ಅಂತ. ಹಾಗೆಯೇ ಈ ಬ್ಲಾಗ್ ಅಪ್ಲೋಡ್ ಆಗೋದಕ್ಕೂ ಮುಂಚೆನೇ ಯೋಚನೆ ಮಾಡಿ ಒಂದು ಹೆಸರಿಟ್ಟು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನನ್ನ ಬ್ಲಾಗ್ನ ನೋಡಿದ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನೇನಾದರೂ ತಪ್ಪು ಮಾಡಿದ್ದೆ ತಿಳಿಸಿ ಅದನ್ನು ನಾನು ತಿಳ್ಕೊತೀನಿ. ಮತ್ತು ಈ ವಿಡಿಯೋನೆಲ್ಲ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.